ಹರಿ ಓಂ ಸ್ನೇಹಿತರೆ, ಇವತ್ತು ನಾವು ಮಂದಾರಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಇದೊಂದು ಏಕಶಿಲಾ ಬೆಟ್ಟ ಅಂತಲೇ ಹೇಳ್ಬೋದು. ನೋಡಿ, ಅಲ್ಲೆಲ್ಲ ಸ್ಟೆಪ್ಸ್ನ ಮಾಡಿದ್ದಾರೆ. ಬರೀ ಒಂದೇ ಕಲ್ಲಲ್ಲಾಗಿರುವಂಥ ಬೆಟ್ಟ ಇದು. ಬೆಟ್ಟದ ಮೇಲ್ಗಡೆ ದೇವಸ್ಥಾನ ಇದೆ. ಕಲ್ಲಲ್ಲೇ ಇದೊಂದು ದೊಡ್ಡ ಕಲ್ಲಿನ ಬೆಟ್ಟವಾಗಿರೋದ್ರಿಂದ ಕಲ್ಲಲ್ಲೇ ಇದನ್ನ ಕಟ್ ಮಾಡಿ ಇದನ್ನ ಸ್ಟೆಪ್ಸ್ ಮಾಡಿದ್ದಾರೆ. ಇಲ್ಲೇನು ನೀವು ಹಿಂದೆಗಡೆ ಕೆರೆಗಳು ನೋಡ್ತಾ ಇದ್ದೀರಾ, ಆ ಕೆರೆಯ ಹಿಂದೆ ಬೆಟ್ಟಗಳ ಸಾಲೆಯಲ್ಲಿ ಇದೆ. ಒಂದು ರೀತಿ ಹೇಳ್ಬೇಕು ಅಂದ್ರೆ ಕಾಡು ಮತ್ತೆ ಬೆಟ್ಟಗಳ ಸಮೂಹ ಅಂತ ಹೇಳ್ಬೋದು ಇದು. ಮಂದಾರಗಿರಿಯ ಮೇನ್ ಅಟ್ರಾಕ್ಷನ್ ಅಂದ್ರೆ ಆ ನವಿಲ್ ಟೆಂಪಲ್ ಅಂತಾನೆ ಹೇಳ್ಬೋದು. ಅದೇ ರೀತಿ ಇಲ್ಲಿರುವಂತ ಗೊಮ್ಮಟೇಶ್ವರ ಕೂಡ ಬಹಳಷ್ಟು ಆಕರ್ಷಣವಾಗಿದೆ. ನೋಡಿ ಹೇಗಿದೆ, ಬನ್ನಿ. ಸುತ್ತಲೂ ಹಸಿರು ಗಿರಿಧಾಮಗಳಿಂದ ಕೂಡಿರುವ ಈ ಮಂದಾರಗಿರಿ ಬಹಳಷ್ಟು ಅದ್ಭುತವಾಗಿದೆ. ಮಾತ್ರ ಸ್ನೇಹಿತರೆ, ಮಂದಾರಗಿರಿಗೆ ಬಂದಿದ್ದು ಭಾಳ ಅದ್ಭುತ ಅಂತಲೇ ಅನ್ನಿಸ್ತು. ಯಾಕಂದರೆ ಇಲ್ಲಿ ಮೇಲ್ಗಡೆ ಗಿರಿಗೆ ಹತ್ತಿ ಇಳಿಯೋತ್ತಿಗೆ ಸುಸ್ತಾಗಿರುತ್ತೆ. ಇದನ್ನು ನೋಡಿಕೊಂಡು ಇಲ್ಲಿ ಕಾಲ ಕಳೆಯಕ್ಕೆ ಭಾಳ ಚೆನ್ನಾಗಿದೆ. ಪಕ್ಕದಲ್ಲೇ ಗೊಮ್ಮಟೇಶ್ವರ ಇದೆ, ತುಂಬ ಚೆನ್ನಾಗಿದೆ. ಈ ಮಂದಾರಗಿರಿಯು ಜೈನ ತೀರ್ಥಂಕರ ಕ್ಷೇತ್ರವಾಗಿದ್ದು ಇಲ್ಲಿ ಧ್ಯಾನ ಮತ್ತು ಜ್ಞಾನಕ್ಕೆ ಮಾದರಿಯಾಗಿದೆ. ಇಲ್ಲಿನ ಒನ್ ಆಫ್ ದಿ ಮೇನ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಇಲ್ಲಿನ ನವಿಲು ಜ್ಞಾನ ಮಂದಿರ ಅಂತಲೇ ಹೇಳ್ಬೋದು. ಇದರ ಒಳಗಡೆ ಸಾಮೂಹಿಕವಾಗಿ ಧ್ಯಾನವನ್ನು ಮಾಡುತ್ತಾರೆ.